ಗುರು ರಾಘವೇಂದ್ರಾಯ ನಮಃ. ಭಕ್ತರೇ, ಇಂದು ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ 5 ಪ್ರಸಿದ್ಧ ಪವಾಡ ಕಥೆಗಳು ತಿಳಿದುಕೊಳ್ಳೋಣ. ಇವು ನಂಬಿಕೆಯ ಪ್ರತೀಕ, ಭಕ್ತಿಯ ಶಕ್ತಿ ಹಾಗೂ ಗುರುಗಳ ಕೃಪೆಯ ಜೀವಂತ ಸಾಕ್ಷಿ. ಮೊದಲನೆಯ ಪವಾಡ ತಿಳಿದುಕೊಳ್ಳೋಣ. ಒಬ್ಬ ಬಡ ರೈತನ ಹೊಲಕ್ಕೆ ನೀರು ತುಂಬಿಸಿದ ಪವಾಡ. ಹಿಂದಿನ ಕಾಲದಲ್ಲಿ ಒಂದು ಬಡ ರೈತನ ಹೊಲ ಬರದಿಂದ ಒಣಗಿತ್ತು. ಕುಟುಂಬ ಹಸಿವಿನಿಂದ ನರಳುತ್ತಿತ್ತು. ಅವನು ಮಂತ್ರಾಲಯ ಬಂದು ರಾಘವೇಂದ್ರ ಗುರುಗಳ ಮುಂದೆ ಕುಳಿತು ಕಣ್ಣೀರಿನಿಂದ ಪ್ರಾರ್ಥಿಸಿದ. ಆ ರಾತ್ರಿ ಸ್ವಾಮಿಗಳು ಅವನ ಕನಸಿನಲ್ಲಿ ಬಂದು ಹೇಳಿದರು, ಮಗನೇ, ನಿನ್ನ ಹೊಲಕ್ಕೆ ನಾಳೆ ಹೋಗಿ ನೋಡು ಎಂದು. ರೈತನು ಬೆಳಿಗ್ಗೆ ಹೊಲಕ್ಕೆ ಹೋದಾಗ ಅಲ್ಲಿ ನದಿ ಹರಿದಂತೆ ನೀರು ತುಂಬಿಕೊಂಡಿತ್ತು. ಬೆಳೆಗಳು ಹಸುರಾಗಿ ಅರಳಿದ್ದವು. ಇದರ ಅರ್ಥ, ನಿಜವಾದ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಅಸಾಧ್ಯವನ್ನು ಸಾಧ್ಯವಾಗುತ್ತದೆ. ರಾಯರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನೋಡಿ, ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಯವರ ದರ್ಶನವಾಗುತ್ತೆ. ಈ ಪವಾಡ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ರಾಯರ ಆಶೀರ್ವಾದ ಒಳ್ಳೆಯದಾಗಲಿ.